ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. 10 ವರ್ಷಗಳ ಹಿಂದೆ ಪ್ರಕಾಶ್ ರಾಜ್ ಅಂದ್ರೆ ಅತ್ಯುತ್ತಮ ನಟ. ಕನ್ನಡ ನೆಲದಿಂದ ಆರಂಭಿಸಿ ಎಲ್ಲ ಇಂಡಸ್ಟ್ರಿಯಲ್ಲೂ ತಮ್ಮ ಅಮೋಘ ನಟನೆ ಮೂಲಕ ಛಾಪು ಮೂಡಿಸ್ತಾ ಇರೋ ನಟ ಅನ್ನೋ ಹೆಮ್ಮೆ ಜನರಲ್ಲಿತ್ತು. ಆದರೆ ಅದು ಯಾವಾಗ ರಾಜಕೀಯ ಹಾಗೂ ಇತರೆ ಬೇಡದ ವಿಚಾರಗಳ ಬಗ್ಗೆ ಪ್ರಕಾಶ್ ರಾಜ್ ಮಾತನಾಡೋದಕ್ಕೆ ಶುರು ಮಾಡಿದ್ರೋ ಆಗಿಂದ ಜನರು ಅವರನ್ನು ನೋಡೋ ರೀತಿ ಬದಲಾಗಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಪ್ರಕಾಶ್ ರೈ ವಿವಾದದ ಮೂಲಕ ಸದ್ದು ಮಾಡಿದ್ರು. ಈಗ ರಾಮಾಯಣದ ಬಗ್ಗೆ ಬಾಯಿಗೆ ಬಂದ ಹಾಗೆ ಅವರು ಆಡಿದ ಮಾತುಗಳು ಮತ್ತೆ ಮುನ್ನೆಲೆಗೆ ಬಂದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಯಾವ ಲೆವೆಲ್ಗೆ ಈ ವಿಚಾರ ಸದ್ದು ಮಾಡ್ತಾ ಇದೆ ಅಂದರೆ, ಇನ್ನೂ ಈತನನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಕಾನೂನು ಕ್ರಮ ಜರುಗಿಸುವುದು ಅತ್ಯಗತ್ಯ ಅಂತ ಜನರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಪ್ರಕಾಶ್ ಅಂಥದ್ದೇನು ಹೇಳಿದ್ರು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ಜನವರಿಯಲ್ಲಿ ನಡೆದಿದ್ದ ಕೇರಳ ಸಾಹಿತ್ಯ ಉತ್ಸವದಲ್ಲಿ ಪ್ರಕಾಶ್ ರಾಜ್ ಅತಿಥಿಯಾಗಿ ಹೋಗಿರ್ತಾರೆ. ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಅನಾವಶ್ಯಕವಾಗಿ ರಾಮಾಯಣದ ಟಾಪಿಕ್ ತೆಗೆದುಕೊಂಡು ಸಂಬಂಧವೇ ಇಲ್ಲದ ವಿಚಾರಗಳನ್ನು ಹೇಳಿರ್ತಾರೆ. ಇಂದಿನ ಮಕ್ಕಳಿಗೆ ರಾಮಾಯಣ ಗೊತ್ತಿಲ್ಲ. ಅವರಿಗೆ ಓದುತ್ತಿರುವ ನಾಟಕದಲ್ಲಿ ದಿಢೀರನೆ ರಾಮ, ಲಕ್ಷ್ಮಣ, ಸೀತೆ ಬಂದುಬಿಡ್ತಾರೆ. ಅವರು ದಕ್ಷಿಣ ಭಾರತಕ್ಕೆ ಬಂದಾಗ ಅವರಿಗೆ ಒಂದು ತೋಟ ಕಾಣಿಸುತ್ತೆ, ಅದರಲ್ಲಿ ಅವರಿಗೆ ಹಣ್ಣುಗಳು ಕಾಣಿಸುತ್ತವೆ. ಲಕ್ಷ್ಮಣ ಆ ಹಣ್ಣುಗಳನ್ನು ತಿನ್ನಬಹುದೇ ಅಂತ ಕೇಳ್ತಾರೆ. ಇಲ್ಲ, ಹಸಿವಾಗಿದ್ದರೆ ಮಾತ್ರ ತಿನ್ನಬಹುದು ಅಂತ ರಾಮ ಹೇಳ್ತಾನೆ. ಅವರು ಹಣ್ಣುಗಳನ್ನು ತಿನ್ನುವಾಗ ಶೂರ್ಪನಖಿ ಹಾಗೂ ರಾವಣ ಬರ್ತಾರೆ. ಅದನ್ನು ನೋಡಿ ಶೂರ್ಪನಖಿಗೆ ಕೋಪ ಬರುತ್ತೆ. ಆಗ ಆಕೆ, ಅಣ್ಣ, ನಮ್ಮ ಹಣ್ಣುಗಳನ್ನು ಯಾರೋ ತಿಂತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ರಾವಣ ಅವರಿಗೆ ಹಸಿವಾಗಿದೆ, ಅವರು ತಿನ್ನಲಿ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾನೆ. ಅವರು ತಿಂದು ಮುಗಿಸಿದಾಗ ರಾವಣ ಶೂರ್ಪನಖಿ ಎದುರು ಬಂದಾಗ ಯಾರೋ ಬುಡಕಟ್ಟು ಜನಾಂಗದವರು ಬಂದರು ಅಂತ ರಾಮ ಹೇಳ್ತಾನೆ. ಆಗ ರಾವಣ, ನಾವು ಈ ಜಮೀನಿನ ಮಾಲೀಕರು ಅಂತ ಹೇಳ್ತಾನೆ. ಹಣ್ಣುಗಳನ್ನು ತಿಂದಿದ್ದಕ್ಕೆ ಬೆಲೆ ಕಟ್ಟಬೇಕು ಅಂತ ಹೇಳ್ತಾರೆ. ಆಗ ಶೂರ್ಪನಖಿ ಲೆಕ್ಕ ಹಾಕಿ $2,000 ಜೊತೆಗೆ GST ಕಟ್ಟಬೇಕು ಅಂತ ಹೇಳ್ತಾಳೆ. ಆಗ ರಾಮ, ನಮ್ಮ ಬಳಿ ಹಣವಿಲ್ಲ ಅಂತ ಹೇಳ್ತಾನೆ. ಈ ವೇಳೆ ರಾವಣ ರಿಯಾಯಿತಿ ನೀಡುವಂತೆ ಹೇಳ್ತಾನೆ. ಇದಾಗಿಯೂ ಕೂಡ ರಾಮ ಹಣ ಇಲ್ಲ ಅಂತ ಹೇಳ್ತಾನೆ. ಆಗ ರಾವಣ ಹಣ್ಣುಗಳನ್ನು ತಿಂದ ಬಳಿಕ ಉಳಿದ ಬೀಜವನ್ನು ನೆಟ್ಟು ಅದನ್ನು ಗಿಡವನ್ನಾಗಿ ಮಾಡಿ ಹೋಗಿ ಅಂತ ಹೇಳ್ತಾನೆ. ನಿನ್ನ ಹೆಸರೇನು ಅಂತ ಕೇಳ್ತಾನೆ. ನಾನು ರಾಮ ಉತ್ತರ ಭಾರತದವನು, ನಾನು ರಾವಣ ದಕ್ಷಿಣ ಭಾರತದವನು ಅಂತ ಇಬ್ಬರು ಪರಿಚಯವನ್ನು ಮಾಡ್ಕೊಳ್ತಾರೆ ಅಂತ ಪ್ರಕಾಶ್ ರೈ ಹೇಳ್ತಾರೆ. ಸಾಲದಕ್ಕೆ ಲಕ್ಕಿ ಅಂತ ಹೇಳುವ ಮೂಲಕ ಲಕ್ಷ್ಮಣನಿಗೂ ಅವಮಾನ ಮಾಡೋ ಕೆಲಸವನ್ನು ಮಾಡ್ತಾರೆ. ಇದು ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇಷ್ಟಕ್ಕೆ ನಿಲ್ಲಿಸದೆ ಅದಕ್ಕೆ ಮತ್ತೆ ರಾಜಕೀಯದ ಟಚ್ ಕೊಟ್ಟಿದ್ದ ಪ್ರಕಾಶ್ ರಾಜ್, ಕೇರಳಕ್ಕೆ ನೀವು ಬರ್ತೀರಿ ಅಂದರೆ ನೀವು ಮಲಯಾಳಂ ಕಲಿಬೇಕು, ಇಲ್ಲಿ ಯಾರು ಹಿಂದಿ ಕಲಿಯೋದಿಲ್ಲ, ಇಲ್ಲಿ ಬೀಫ್ ಫೆಸ್ಟಿವಲ್ ಮಾಡ್ತೀವಿ, ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಹೋಗಬೇಕು, ಇದು ನಮ್ಮ ಕಲ್ಚರ್, ಇದನ್ನು ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ, ಒನ್ ನೇಷನ್ ಎಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿರ್ತಾರೆ. ಈ ರೀತಿ ಪ್ರಕಾಶ್ ರಾಜ್ ಹೇಳ್ತಾ ಇದ್ರೆ ಅಲ್ಲಿ ಸೇರಿದವರೆಲ್ಲ ಚಪ್ಪಾಳೆ ತಟ್ಟೋ ಮೂಲಕ ಪ್ರೋತ್ಸಾಹಿಸ್ತಾ ಇರ್ತಾರೆ. ಇದೇ ವಿಡಿಯೋ ಈಗ ವ್ಯಾಪಕವಾಗಿ ಕಿಡಿ ಹೊತ್ತಿಸ್ತಾ ಇರೋದು. ಈ ವಿಡಿಯೋ ನೋಡಿ ಆಕ್ರೋಶಗೊಂಡವರು ಪ್ರಕಾಶ್ ರಾಜ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನೀವು ದೇವರನ್ನ ನಂಬಲ್ಲ ಅಂತ ಹೇಳ್ತೀರಾ, ಮತಾಂತರಗೊಂಡ ತಾಯಿಗಾಗಿ ಅವರ ಧರ್ಮವನ್ನು ಪಾಲಿಸ್ತೀರಾ, ಸರಿ. ನಿಮಗೂ ಹಿಂದೂಗಳಿಗೂ ಸಂಬಂಧವೇ ಇಲ್ಲದ ಮೇಲೆ ಅನಾವಶ್ಯಕವಾಗಿ ಈ ಟಾಪಿಕ್ ಬಗ್ಗೆ ಮಾತಾಡೋದು ಯಾಕೆ? ಉದಾಹರಣೆ ತೆಗೆದುಕೊಳ್ಳುವಾಗ ಸತ್ಯಕತೆಯನ್ನು ಹೇಳಬೇಕು, ಇಲ್ಲ ಅಂದರೆ ಸುಮ್ಮನಿರಬೇಕು. ರಾಮಾಯಣದಲ್ಲೇ ಇಲ್ಲದ ವಿಚಾರಗಳನ್ನು ನಿಮಗೆ ಇಷ್ಟ ಬಂದ ಹಾಗೆ ಹೇಳೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದು ಯಾರು? ನಿಮ್ಮ ಲಾಜಿಕ್ ಪ್ರಕಾರವೇ ಎಲ್ಲರೂ ಮಾಡಿದರೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಹೆಸರನ್ನು ಕೆಟ್ಟ ಕೆಟ್ಟ ವಿಚಾರಗಳಿಗೆ ಬಳಸಿಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ? ರಾಮಾಯಣ ಅನ್ನೋದು ಹಿಂದೂಗಳ ಧಾರ್ಮಿಕ ಗ್ರಂಥ. ಅದರ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಭಾರತೀಯರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋ ಸೆನ್ಸ್ ಖಂಡಿತ ನಿಮಗೆ ಇದೆ. ಗೊತ್ತಿದ್ದು ಈ ರೀತಿ ಮಾತಾಡ್ತೀರಲ್ಲ, ಭಾರತೀಯರ ಮೇಲೆ ನಿಮಗೆ ಯಾಕೆ ಅಂತ ಸಿಟ್ಟು? ಇದರ ಹಿಂದೆ ಏನಾದರೂ ಬಲವಾದ ಕಾರಣ ಇದೆಯಾ, ಅಥವಾ ಇದರಿಂದಲೇ ನಿಮ್ಮ ಜೀವನ ನಡೀತಾ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಜನರು ಕೇಳ್ತಾ ಇದ್ದಾರೆ. ಅಲ್ಲದೆ ಮಿತಿ ಮೀರಿ ತಮಗೆ ಸಂಬಂಧವೇ ಇಲ್ಲದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರೋ ಪ್ರಕಾಶ್ ಎಲ್ಲ ಎಲ್ಲೆಗಳನ್ನು ಮೀರ್ತಾ ಇದ್ದಾರೆ. ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಅವರ ಮೇಲೆ ಕಠಿಣ ಕ್ರಮದ ಅಗತ್ಯತೆ ಇದೆ ಅಂತಲೂ ಜನರು ಹೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.